ಎಲ್ಲೋ ಆಚೆ ಹೋಗ್ತಾ ಇದೀವಿ ಅನ್ಕೋಬಿಡಿ. ಅವ್ರೇನು ಅನ್ಕೊಂಡಿಲ್ಲ. ಏನ್ ಮನಿ ನಿಂಗ್ ತಿಂತೀಯಾ? ಮಸಾಲೆ ನಮ್ಮ ಹಸ್ಬೆಂಡ್ ಅವರು ರೆಡಿ ಮಾಡಿದ್ದಾರೆ. ನಾವು ಗ್ರಿಲ್ ಮಿಷನ್ ತರ್ಸ್ಕೊಂಡಿದೀವಿ. ಈ ಲೆವೆಲ್ಗೆ ಅಂಟ್ಕೊಳ್ಳುತ್ತೆ ಅಂತ ಗೊತ್ತಿರ್ಲಿಲ್ಲ. ಸಖತ್ತಾಗಿದೆ. ನಿಂಗ್ ಬೈದು ಯಾರಾದ್ರೂ ಬದುಕ್ತಾರ? ನಮ್ಮ ಅಕ್ಕ ಚುಚ್ಚೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅನ್ಸುತ್ತೆ. ಚುಚ್ಚು ಮಾತಲ್ಲೇ ಅಲ್ಲ ಅಶ್ವಿನಿ, ನೀನ್ ಬಾರ್ಬಿಕಲ್ಲೂ ತುಂಬಾ ಚೆನ್ನಾಗಿ ಚುಚ್ತೀಯ. ನೋಡಿ ಪ್ರಾನ್ಸು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ರೆ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಿದು ಇದೆಲ್ಲ ಇಟ್ಕೊಂಡು ಎಲ್ಲೋ ಆಚೆ ಹೋಗ್ತಾ ಇದೀವಿ ಅನ್ಕೋಬಿಡಿ. ಅವ್ರೇನು ಅನ್ಕೊಂಡಿಲ್ಲ. ನೀನೇ ಅನ್ಕೊಳಂಗ್ ಮಾಡ್ತಾ ಇದೀಯ. ನೋಡಿ ಹೆಂಗ್ ಮಾತಾಡ್ತಾರೆ. ಸೊ ಇವತ್ತು ನಾವು ಇದನ್ನೆಲ್ಲ ತಗೊಂಡು ಟೆರಸ್ ಮೇಲೆ ಹೋಗ್ತಾ ಇದೀವಿ. ಇದ್ರಲ್ಲಿ ಏನಿದೆ ಅಂದ್ರೆ ಚಿಕನ್ ಇದೆ, ಪ್ರಾನ್ಸ್ ಇದೆ, ನೋವಿದೆ, ಆಕ್ರೋಶ ಇದೆ. ಇಲ್ಲಿ ನೋಡಿ ಇವತ್ತು ಬೇಗ ಸ್ಟಾರ್ಟ್ ಮಾಡ್ಬೇಕಿತ್ತು. ಆಲ್ರೆಡಿ 7 ಗಂಟೆ ಆಗ್ತಾ ಬಂತು. ಬಿಸಿಲು ಸ್ವಲ್ಪ ಹಿಂಗೆ ಅಲ್ಲಿ ಮಾತಾಡ್ಕೊಂಡಿದ್ರೆ 8 ಗಂಟೆ ಆಗುತ್ತೆ. ಸರಿ ನಿಂಗ್ ಬೇಗ. ಇಲ್ಲಿ ನೋಡಿ ಬರೀ ಇಂತದೆಯ ಏನೇನು ಹೇಳ್ತಾರೆ. ಆಕ್ಚುಲಿ ಇದು ಅದ್ರ ಮೇಲೆ ಇಡಕ್ ಆಗಲ್ಲ, ಬಿಸಿ ತಾಕುತ್ತೆ. ಅದನ್ನ ಕೆಳಗಡೆ ಇಡು, ಇಲ್ಲಿ ಕುತ್ಕೊಳ್ಳಕ್ ಜಾಗ. ನೋಡ್ತಿರ್ಬೋದು ಸ್ನೇಹಿತರೆ, ನಾವು ಈ ಒಂದು ನೇಚರ್ ಮಧ್ಯೆ ಟೆರಸ್ ಮೇಲೆ ಒಳ್ಳೆ ಬಾರ್ಬಿಕ್ಯೂ ನೇಚರ್ ಮಧ್ಯೆ ಎಲ್ಲೈತೆ? ಯಾವ ನೇಚರ್? ಸುತ್ತ ನೇಚರ್ ಇಲ್ವಾ? ನೀನೇ ಮಾತಾಡ್ತೀಯ. ಇಲ್ಲಿ ನೋಡಿ ಬರೀ ಗೋಳೈ ಕೇಳ್ಕೊಳ್ಳೋದೇ. ಗೋಳೆ ಕೆರ್ಕೊಳ್ಳೋದು. ಸೊ ಎಗ್ ರೈಸ್ ಒಳಗಡೆ ಅಲ್ಲಿ ನಮ್ ಕಿಚನ್ ಅಲ್ಲಿ ಪ್ರಿಪೇರ್ ಆಗ್ತಿದೆ. ಸೊ ಇವಾಗ ನೀನ್ ಹೆಂಗ್ ಗೊತ್ತ ಹೇಳಿದ್ದು? ಎಗ್ ರೈಸ್ ನಮ್ಮ ಕಿಚನ್ ಅಲ್ಲಿ ರೆಡಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬೇಕಾದ್ರೆ ನೋಡು, ಬರೀ ಆಡ್ಕೋತಾರ. ನಮ್ ಎಗ್ ರೈಸ್ ನಮ್ಮ ಕಿಚನ್ ಅಲ್ಲಿ. ಸೊ ಇವತ್ತು ಫುಲ್ ಮಾತಾಡಕ್ ಮುಂಚೆ ಇವಳು ಹಿಂಗೆ ಉಸಿರು ಹೇಳ್ಕೊಳ್ತಾಳೆ. ಎಗ್ ರೈಸ್ ನಮ್ಗೆ ಇಲ್ಲಿ ನೋಡು, ಮೆಟ್ಲತ್ಕೊಂಡ್ ಬಂದ್ರೆ ನಂಗೆ ಆಗಲ್ಲ, ನಂಗೆ ಹೆಲ್ತ್ ಇಶ್ಯೂ ಇದೆ ಸ್ವಲ್ಪ. ಸೊ ಅದಕ್ಕೋಸ್ಕರ ನಾನು ಹಂಗೆ ಇದ್ ಮಾಡ್ತೀನಿ. ಸೀವರ್ಸ್ ನೋಡ್ತಿರ್ಬೋದು. ಇದು ಆಕ್ಚುಲಿ ಸೀವರ್ಸ್ ತರ್ಸೋಣ ಅನ್ಕೊಂಡೆ, ಬಟ್ ಅದು ಸಿಗ್ಲಿಲ್ಲ. ಅದಕ್ಕೋಸ್ಕರ ವುಡನ್ ತರಿಸಿದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಚಾರ್ಕೋಲ್. ಇದು ಕೂಡ ನಾವು ಗ್ರಿಲ್ ಮಿಷನ್ ತರ್ಸ್ಕೊಂಡಿದೀವಿ, ನೋಡ್ತಿರ್ಬೋದು ನೀವು. ಈಗ ಇಲ್ಲಿ ಚಾರ್ಕೋಲ್ ತರಿಸಿದೀವಿ. ಡು ನಾಟ್ ಓಪನ್ ದ ಪೇಪರ್ ಬ್ಯಾಗ್, ಲೈಟ್ ಎನಿ ಒನ್ ಕಾರ್ನರ್ ಆಫ್ ದ ಬ್ಯಾಗ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಮ್ಯಾರಿನೇಷನ್ಗೆ ಹಾಕಿದೀವಿ, ಆಗಿದೆ. ಆಮೇಲೆ ಇದು ಚಿಕನ್ ಟಿಕ್ಕಾ, ನಮ್ಮ ಹಸ್ಬೆಂಡ್ ಅವರ ರೆಸಿಪಿ. ಗಮ್ಮಂತಿದೆ. ಅದು ನನ್ನ ರೆಸಿಪಿನೇ, ಇದು ನನ್ನ ರೆಸಿಪಿನೇ. ಓ ಭ್ರಮೆ, ಇದು ನಂದಿದು. ಇದು ಚಿಕನ್ ಹರಿಯಾಲಿ. ಇದು ಚಿಕನ್ ಹರಿಯಾಲಿ, ಇದು ನನ್ನ ರೆಸಿಪಿ. ಸೊ ತಿನ್ಬಿಟ್ಟು ಟೇಸ್ಟ್ ಯಾವ ಚೆನ್ನಾಗಿದೆ ಅಂತ ಹೇಳಿ ಜಡ್ಜ್ಗಳು ಬಂದಿದ್ದಾರೆ ಇವತ್ತಿಬ್ರು. ಅಲ್ಲಿ ನೋಡಿ ಜಡ್ಜ್ ಇದಾರಲ್ಲಿ, ಅವ್ರು ಹೇಳ್ತಾರೆ. ಯಾವ ಜಡ್ಜ್ ಇಲ್ಲ ಸ್ನೇಹಿತರೆ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಎಕ್ಸ್ಪೀರಿಯನ್ಸ್ ಮೇಲೆ ಆರಾಮಾಗಿ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ತಿನ್ನೋಣ ಅಂತ. ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀವಿ. ಸೊ ಕಾರ್ನರ್ ಅಲ್ಲಿ ಅಂಟಿಸ್ಬೇಕಂತೆ. ಹಿಂಗೇನಾ? ಪೇಪರ್ ತೆಗಿದೆ ಅಂಟಿಸ್ತೀಯಾ? ಪೇಪರ್ ತೆಗಿದೆ ಅಂಟಿಸ್ಬೇಕಂತೆ. ಇಲ್ಲೇ ಬರ್ದೈತೆ ನೋಡು, ಡು ನಾಟ್ ಓಪನ್ ಪೇಪರ್ ಬ್ಯಾಗ್, ಲೈಟ್ ಎನಿ ಒನ್ ಕಾರ್ನರ್ ಅಂತ ಇದೆ. ಇಲ್ಲಿ ನೋಡಿ, ನಮ್ಮ ಅಮ್ಮ ಕೇಳಿದ್ದೆ ಯಾವ ತಂದಿದ್ದಾಳೆ. ಸ್ನೇಹಿತರೆ, ಇದೇನಿದು ಈ ಲೆವೆಲ್ಗೆ ಅಂಟ್ಕೊಳ್ಳುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಸ್ನೇಹಿತರೆ ನೋಡ್ತಿರ್ಬೋದು, ಇದು ಆ್ಯಕ್ಚುಲಿ ಆರ್ಸಕ್ಕಾಗಲ್ಲ ಅನಿಸುತ್ತೆ ಮೋಸ್ಟ್ಲಿ, ಬಟ್ ಒಳ್ಳೆ ಚಾರ್ಕೋಲ್ ಆ್ಯಕ್ಚುಲಿ ಅಂಟ್ಸೋಕ್ಕೆ ತುಂಬ ಕಷ್ಟಪಡಬೇಕು. ಇದ್ಯಾವುದೋ ಒಳ್ಳೆ ಬ್ರ್ಯಾಂಡ್, ಆ್ಯಕ್ಚುಲಿ ಚೆನ್ನಾಗಿದೆ ಬ್ರ್ಯಾಂಡು. ಸುಮ್ಮನೆ ಹಿಂಗೆ ಅಂಟಿಸಿದ್ಕೆ ಅದೇ ಅಂಟ್ಕೊಂಡ್ಬಿಡ್ತು. ಸಖತ್ತು. ಆದಿತ್ಯ ಸ್ವಲ್ಪ ಹತ್ರ ಬರ್ತಿದ್ದೆ ನಾನೇ. ಸ್ನೇಹಿತರೆ, ಆದಿತ್ಯ ಹತ್ರ ನಾನೇ. ಇದು ನೋಡಿ, ಯಾವುದು ಚಿಕನ್ ಟಿಕ್ಕಾ ಇದು, ಅದು ಹರಿಯಾಲಿ. ಸೊ ಇವಾಗ ಅಶ್ವಿನಿ ನೀರ್ಗೆ ಹಾಕ್ದಾ? ಏನ್ ಅನ್ನಿಸ್ತಿದೆ ಹೇಳ್ಮಾ? ಏನಿಲ್ಲ ಸ್ನೇಹಿತರೆ, ನಾವು ಶವರ್ಮಾ ಪ್ಯಾಲೆಟ್ ಅಂತ ಒಂದು ಇದು ಮಾಡಿದ್ವಿ, ರೆಸ್ಟೋರೆಂಟ್ ಅಂದರೆ ಒಂದು ಕೆಫೆ ಮಾಡಿದ್ವಿ. ಸೊ ಆ ಟೈಮಲ್ಲಿ ಹಿಂಗೆ ಈ ಟೈಮಲ್ಲಿ ಈ ಟೈಮಲ್ಲಿ ಈ ಥರ ಹಿಂಗೆ ಹಾಕೊಂಡು ಕುತ್ಕೊಂಡಿರ್ತಾ ಇದ್ವಿ. ಕಸ್ಟಮರ್ ಬಂದಿಲ್ಲ ಅಂದರೆ ನಾವು ಬರ್ತಾ ಇರಲಿಲ್ಲ ಸ್ನೇಹಿತರೆ ಕಸ್ಟಮರ್ಸು. ಸೊ ಈಗ ನಾವು ಇಲ್ಲಿ ನೋಡಿ, ಪೈನಾಪಲ್ ಮಸಾಲೆ ನಮ್ಮ ಹಸ್ಬೆಂಡ್ ಅವರು ರೆಡಿ ಮಾಡಿದ್ದಾರೆ. ಸೊ ಸಕ್ಕ ಟೇಸ್ಟಿ ಆಗಿರುತ್ತೆ. ಓಕೆ, ಈಗ ಇಡ್ತಾ ಇದ್ದೀನಿ, ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಓ ಸೌಂಡ್ ನೋಡಿ ಹೆಂಗಿದೆ, ಸಾಕಾಗಿದೆ. ಪ್ರಾನ್ಸ್ ಹಾಕಬೇಕು. ವಾವ್,
ಸೌಂಡ್ ಕೇಳಿಸ್ಕೊತಾ ಇದ್ದೀರಾ? ಇಲ್ಲಿ ನೋಡಿ ಪ್ರಾನ್ಸು. ಸೊ ಸ್ನೇಹಿತರೆ, ಸ್ವಲ್ಪ ಬಟರ್ ಹಾಕೊಳ್ಳೋಣ ಮೇಲೆ, ಇಲ್ಲ ಅಂತಂದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ. ಬಟರ್ ಹಾಕ್ತಿದ್ರೆ ನೋಡಿ ಅಲ್ಲಿ ಆ ಬಟರು ಚಾರ್ಕೋಲ್ ಮೇಲೆ ಬಿದ್ದುಬಿಟ್ಟು ಜಾಸ್ತಿನೂ ಹಾಕ್ಬಾರ್ದು, ಯಾಕಂತಂದರೆ ಬಟರ್ ಅನಿಸುತ್ತೆ. ಏನು ಅಶ್ವಿನಿ ಹಿಂಗೆ ಚುಚ್ಚಿ ಹಾಕ್ಬಿಟ್ಟಿದ್ಯಾ? ನಮ್ಮ ಅಕ್ಕ ಚುಚ್ಚೋದ್ರಲ್ಲಿ ತುಂಬ ಎಕ್ಸ್ಪರ್ಟು ಅನಿಸುತ್ತೆ. ಚುಚ್ಚು ಮಾತಲ್ಲೇ ಅಲ್ಲ ಅಶ್ವಿನಿ, ನೀನು ಬಾರ್ಬಿಕಲ್ಲೂ ತುಂಬ ಚೆನ್ನಾಗಿ ಚುಚ್ತೀಯ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಸ್ವಲ್ಪ ಅವ್ರು ಬರೋಷ್ಟರಲ್ಲಿ ಟೇಸ್ಟ್ ನೋಡೋಣ, ಯಾಕಂದರೆ ಅವ್ರಿನ್ನ ರೆಡಿ ಮಾಡ್ತಾ ಇದ್ದಾರೆ. ಟೇಸ್ಟ್ ಹೆಂಗಿದೆ ನೋಡ್ತೀನಿ, ಬೆಂದಿದೆಯಾ ಇಲ್ಲೋ ಅಂತ. ಆಯ್ತಾಯ್ತು, ಹಂಗೆ ತಿರ್ಸ್ಕೊ, ತಿನ್ನೋಡು ಇನ್ನು ಡೌನ್. ಓಕೆ, ಚೆನ್ನಾಗಿದೆ ಪ್ರಾನ್ಸು, ಬಿಸಿ ವಾವ್, ನನ್ನ ಜ್ಯೂಸು ಬಂತು ಸ್ನೇಹಿತರೆ. ಕಾಣುತ್ತೆ. ವಾವ್, ಸೂಪರ್ ನಯನ, ಸಕ್ಕತ್ತಾಗಿದೆ. ಎಲ್ಲರಿಗೂ ತಟ್ಟೆ ತಗೊಂಡ್ಬಂದ್ಬಿಟ್ಟು ಎಲ್ಲರನ್ನೂ ಕರೆದ್ಬಿಡು ಇವಾಗ. ಬೆಂದಿಲ್ಲ ಅನ್ಸುತ್ತೆ. ಬೆಂದಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹರಿಯಾಲಿ ಚಂದ್ರ ಎಲ್ಲಿ? ಮೇಲೆ ಎಲ್ಲೂ ಕಾಣ್ತಿಲ್ಲ, ಬರೀ ನಕ್ಷತ್ರ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಚಂದ್ರ ಇಲ್ಲಿದೆ ನೋಡಿ. ಕರ್ಕೊಂಡ್ ಬಂದಿದೀವಿ, ಅಲ್ಲಿಂದಾನೆ ತಗೊಂಬಂದು ಇಲ್ಲಿ ನಾವು ಊಟದ ಬೆಳದಿಂಗಳ ಚಂದ್ರನ ಚೆನ್ನಾಗಿದೆ, ಸಖತ್ತಾಗಿದೆ. ಓಕೆ, ನಿಂಗೆ ಅತ್ತೆ ಇಷ್ಟನಾ ಮಾಮ ಇಷ್ಟನಾ? ನೋಡಿದ್ರ ಕಳ್ಳ ಇವಾಗ ನನ್ನನ್ನು ತೋರಿಸ್ತಾನೆ. ಇವತ್ತು ನಾವು ಮೂನ್ ಲೈಟ್ ಡಿನ್ನರ್ ಮಾಡ್ತಾ ಇದೀವಿ. ನಮ್ಮ ಹಸ್ಬೆಂಡ್ ಅವರೆಲ್ಲ ರೆಡಿ ಆಗಿದೆ ಆಲ್ರೆಡಿ. ನೋಡ್ತಾನೆ ಇದ್ದಾರೆ ಅವ್ರು ಅವಾಗ್ಲಿಂದ. ಅವ್ರು ಆಗ್ಲೇ ನಾನು ಹೇಳ್ತಾ ಇದ್ದೀನಿ ಒಂದ್ಸರಿ. ಎಗ್ ರೈಸ್ ಎಲ್ಲ ಎಲ್ರಿಗೂ ಬಡಿಸಿದ್ದೀನಿ. ಈಗ ವಾಟರ್ ಮೆಲನ್ ಜ್ಯೂಸು. ಇದು ನೋಡಿ, ಇದು ಸ್ಪೆಷಲ್ ಆಗಿ, ಇದು ನಮ್ಮ ಯಜಮಾನ್ ಸ್ಪೆಷಲ್ ಆಗಿ ಇಲ್ಲಿ ಸುರ್ಸ್ಕೊಂಡು ಹಾಕಿರೋದು. ಇಲ್ಲಿ ನೋಡಿ, ಇರ್ಲಿ ಬಿಡು, ಏನ್ ತೊಂದ್ರೆ ಇಲ್ಲ. ಮಿಸ್ ಆಗುತ್ತೆ ಒಂದೊಂದ್ಸಾರಿ. ಇಲ್ಲಿ ನೋಡಿ, ಈ ಗ್ಲಾಸ್ ಅಲ್ಲಿ ಸರಿ ನಂದು ಆಗುತ್ತೆ. ಬೈತೀಯ ಮತ್ತೆ? ನಿಂಗ್ ಎಲ್ಲಿ ಬೈತೀನಮ್ಮ ನಿನ್ಗೆ? ನಿಂಗ್ ಬೈದು ಯಾರಾದ್ರೂ ಬದುಕ್ತಾರ? ಬದುಕಿದೆಯಲ್ಲ. ಬೈದಿಲ್ಲ ಅಂತ ನಾನು. ಇಲ್ಲಿ ನೋಡಿ, ಇವಾಗ ಎಲ್ಲರಿಗೂ ಹಾಕೋನೇನಾ? ತಗೋ ಅಯ್ಯೋ, ತಗೋ ಇದು ಹಿಂಗೆ ಇಟ್ಬಿಟ್ಟು ಹಾಕು. ಪ್ರಾನ್ಸು ನಾನು ಮಾಡಿರೋ ಹರಿಯಾಲಿ ಟಿಕ್ಕ ಬರ್ತಾ ಇದೆ. ಅಮ್ಮು ಹೇಗಿದೆ ಟೇಸ್ಟ್? ತಿನ್ನು ಬೇಗ, ಬಾರ್ಬಿಕ್ಯೂ ತಿನ್ನು. ಅಶ್ವಿನಕ್ಕ ಬಾರ್ಬಿಕ್ಯೂ ಹೆಂಗಿದೆ? ಏನ್ ಇಷ್ಟ ಆಯ್ತು? ಪ್ರಾನ್ಸ್ ಯಾರು ಮಾಡಿದ್ದು? ಪ್ರಾನ್ಸ್ ಯಾರು ಮಾಡಿದ್ದು? ನಿಮ್ಮ ತಮ್ಮ. ಅಶ್ವಿನಕ್ಕ ನೀವು ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ವಾಯ್ಸ್ ಕೇಳಲ್ಲ. ಮೂಡ್ಲು ಚೆನ್ನಾಗದ? ಓಕೆ, ಇವಾಗ ನಮ್ಮ ಯಜಮಾನ್ರು ಪ್ರಾನ್ಸು, ಅದ್ರ ಜೊತೆ ಎಗ್ ಫ್ರೈಡ್ ರೈಸು, ಪಕ್ಕದಲ್ಲಿ ಮೂನು, ಮೇಲೆ ನಕ್ಷತ್ರ. ಇಲ್ಲ, ನಂಗೂ ಇವತ್ತೇ ಜಾಸ್ತಿ ಕಾಣಿಸ್ತಾ ಇರೋದು. ಜ್ಯೂಸ್ ಹೆಂಗಿದೆ? ಅಮೇಝಿಂಗ್. ತಗೊಂಬಂತೀನೋ. ಅಷ್ಟು ಬೇಡವಾ? ಬೇಡ, ಅಮ್ಮೂಗೆ ಇಷ್ಟು ಬೇಡಂತೆ. ಒಂದೆರಡು ಹಾಕು ಸಾಕು. ಏನ್ ಮನಿ ನಿಂಗೆ ತಿಂತೀಯಾ ರಾವಣ? ಸಖತ್ತು. ಇಲ್ಲಿ ನೋಡಿ, ನಾವು ತಿಂದಿದ್ದಾಯ್ತು. ಇದು ನಮ್ಮ ಅಮ್ಮಗೋಸ್ಕರ ಪ್ರಿಪೇರ್ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಯಜಮಾನ್ರು. ಮಾ ಇದೆಲ್ಲ ನಾವು ಹೋಟೆಲಲ್ಲಿ ತಿನ್ಬೇಕು ಅಂದ್ರೆ ಎಷ್ಟು ದುಡ್ಡು ಆಗುತ್ತಿದ್ದು? ಮೆನುಲಿ ಎಷ್ಟಿರುತ್ತೋ ಅಷ್ಟಾಗುತ್ತೆ. ಇಂಥ ಆನ್ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಮ್ಮ ಹೆಂಗಿತ್ತು? ಸಾಕಾಗಿತ್ತಾ? ಇಷ್ಟ ಆಯ್ತಾ ನಿಂಗೆ? ಓಕೆ, ನಾನು ಕೇಳಲಿಲ್ಲ. ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ನಾವು ಮಾಡಿದ್ದು ಪ್ರಾನ್ಸು ಮತ್ತು ಚಿಕನ್ ಟಿಕ್ಕಾ, ಹರಿಯಾಲಿ ಟಿಕ್ಕಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನಾವು ಈ ಒಂದು ವಾಟರ್ ಮೆಲನ್ ಜ್ಯೂಸ್ನ ಕುಡಿದು ಏನದು ತಿಂದಿದ್ದು ನಾವು. ಹೋಗ, ನೀನು ಡೌ ಮಾಡ್ತೀಯ.
ಸ್ನೇಹಿತರೆ ಹಿಂಗೆಲ್ಲ ಮಾಡಂಗಿಲ್ಲ. ಆಕ್ಟಿಂಗ್ ಸೊ ತಿಂದಿದ್ದೆಲ್ಲ ಆಯಿತು. ಇವಾಗ ನೋಡಿ ಕ್ಲೀನ್ ಮಾಡ್ತಾ ಇದ್ದೀವಿ. ಅದಕ್ಕೆ ನೀರು ಹಾಕ್ಮ. ಮನೆ ಹತ್ರ ನಂಗಿಬ್ಬರು ಫ್ರೆಂಡ್ಸ್ ಇದ್ದಾರೆ, ಬನ್ನಿ ತೋರಿಸ್ತೀನಿ. ನಂಗೆ ಅವ್ರಿಗೆ ಊಟ ಕೊಡೋದು ಅಂದರೆ ಸಂಜೆ ಟೈಮ್ ತುಂಬ ಇಷ್ಟ. 8 ಗಂಟೆ ಆದರೆ ಇಲ್ಲೇ ಗೇಟ್ ಹತ್ರನೇ ಕಾಯ್ತಾ ಇರುತ್ತೆ. ಆ್ಯಕ್ಚುಲಿ 5 ಇತ್ತು, 3 ನಾಯಿ ಸತ್ತೋದು, 2 ಇದ್ದಾವೆ. ಎಷ್ಟು ಮುದ್ದಾಗಿದ್ದಾವೆ ನೋಡಿ ಇಲ್ಲಿ. ಇಲ್ಲಿ ನೋಡಿ, ಓನಮ್ಮ ನಿಂಗೆ ಚಿಚ್ಚಿ ತಂದಿದ್ದೀನಿ, ಬನ್ರಿ. ಇದು ಅವ್ರಿಗೆ ಊಟ ಹಾಕೋ ಜಾಗ. ಇಲ್ಲಿ ನಿಮ್ಮಮ್ಮ ಇಲ್ಲಿ ಬಾ ಅಲ್ಲಿ ನೋಡಿ ಬಾ ಇಲ್ಲಿ ತಿನ್ನಮ್ಮ. ಮನೆ ಮೇಲಿಂದ ವಿಶಾಲ್ ಹಾಕಿದ್ರೆ ಎಲ್ಲಿದ್ರೂ ಓಡ್ ಬರ್ತಾವೆ ಇಲ್ಲಿ. ಸೊ ನೀರು ಸ್ವಲ್ಪ ಹಾಕ್ಬಿಡ್ತೀನಿ. ನಮ್ಮಮ್ಮಂಗೆ ಅಮ್ಮ ನಮ್ಮ ಜೊತೆ ಬಂದು ತಿನ್ನು ಅಂದರೆ ನಮ್ಮಮ್ಮ ಬರಲಿಲ್ಲ, ಇಲ್ಲಿ ಒಬ್ಬರೇ ತಿಂತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ನಮ್ಮ ಮೂಡ್ಲುಗೆ ಇವತ್ತು ನಮ್ಮ ಮೂಡ್ಲು ಗೆದ್ದಿದ್ದಾನೆ ಗೇಮಲ್ಲಿ. ಸೊ ಅವನದೇ ಬುಕ್ಸಲ್ಲಿ ನಮ್ಮ ಅಶ್ವಿನಿ ಅಕ್ಕ ಡ್ರಾಯಿಂಗ್ ಎಲ್ಲ ಬಿಡಿಸ್ತಾ ಇದ್ದಾರೆ. ಹಾಂ, ಗೊಂಬೆ ಆಗಲೇ ಮನೆ. ಮೂಡ್ಲು ನೀನೇ ಮಾಡ್ದಪ್ಪ? ಹಾಂ, ಅವರಮ್ಮ ಮಾಡಿದ್ದು ಸತ್ಯ ಹೇಳ್ತಾ ಇದ್ದಾನೆ ಮೂಡ್ಲು. ಸೊ ಆದಿತ್ಯ ಅವರ ಮಾಮ ಅವರ ಬರ್ಡೇ ಇದೆ, ಅದಕ್ಕೋಸ್ಕರ ಓಡ್ತಾ ಇದ್ದಾನೆ ಆದಿತ್ಯ. ಬಾಯ್ ಬಾಯ್. ಸೊ ನಾನು ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡಿ. ಬಾಯ್.